21 ಲಕ್ಷ, ಜಲಜ 21 ಲಕ್ಷ. ಹೌದು ಹೌದು, ಒಂದೆರಡು ಸಮಾಧಾನ ಬರ್ಲಿಪ್ಪ. ಬರ್ತದೆ. ಹಾ 84 ಲಕ್ಷ ಜೀವರಾಶಿಗಳಿಗೆ ಶ್ರೇಷ್ಠ ಅಧಿಕಾರಕರ್ತನಾಗಿ ಜಗತ್ತಲ್ಲೇ ಸಂಚಾರಗೈದು ಕೈಲಾಸದ ಶಿವಸ್ಥಾನ ಗದ್ದಿಗೆ ಮೇಲೆ ಆಸೀನರಾಗಿರ್ತಕ್ಕಂತಹ ಯಾವ ನನ್ನಪ್ಪ ಪಂಚಾಮುಖದ ಪರಮೇಶ್ವರನ ಪಾದಾರವಿಂದಗಳಿಗೆ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಆ ಪಂಚಾಮುಖದ ಪರಮೇಶ್ವರನ ಅಧೀನದಲ್ಲಿ 6 ಅವತಾರಗಳನ್ನು ಕಳೆದು 7ನೇ ಅವತಾರವನ್ನು ಧಾರಣೆ ಮಾಡಿಕೊಂಡು ಮಾನವರ ಉದ್ಧಾರಕ್ಕಾಗಿ ಮರ್ತ್ಯ ಲೋಕಕ್ಕೆ ಸಾಗಿ ಹೋಗು ಮಗಲ ಎಂದಾಗ ಭಗವಂತನ ಕಡೆಯಿಂದ ಸರ್ವ ಸಾಹಿತ್ಯವನ್ನು ಪಡ್ಕೊಂಡ. ಏನೇನು ಪಡ್ಕೊಂಡ ಧರ್ಮಣ್ಣ? ಹೋಮದ ಕಂಬಳಿ, ನೇಮದ ಬೆಟ್ಟ, ಭಂಡಾರ ಬರಡಿ, ಪ್ರಸಾದ ಗಂಟೆ, ಮಳೆ ಕೀಲ, ಬೆಳೆ ಕೀಲ, ಬಡವಗ ಭಾಗ್ಯ, ಬಜ್ಜಿಗೆ ಮಕ್ಕಳನ್ನ ತಗೊಂಡ ಮುಂದಲ್ಲ ಮಾಡಿ ಹಿಂದ ತಂದೆನ ಕರ್ಕೊಂಡ ಸಂಗಾಟ ಸಾವಿರಾಳಿನ ಸರ್ದಾರರಾಗಿರ್ತಕ್ಕಂತಹ ಬೈಲ ಭೂತಾಳಿ ಸಿದ್ಧರನ್ನು ಬರಮಾಡಿಕೊಂಡು ಇದೇ ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕಿನ ಮೂರೂರು ಮುಮ್ಮೆಟ್ಟಿ ಗುಡ್ಡದ ಮೇಲೆ ಬಂದು ಕಲ್ಲು ಗದ್ದಿಗೆ ಎಲ್ಲ ಮಾಡಿ, ಮುಳ್ಳ ಹಾಸಿಗೆ ಎಲ್ಲ ಹಾಕಿ, ಹಗ್ಗ ಕೋಲಗಳನ್ನಿಲ್ಲದೆ ಕಂಬಳಿ ಡೈರಿ ಅಂತರ್ಲೆ ಹೊಡೆದಿರ್ತಕ್ಕಂತಹ ಯಾವಲ್ಲಪ್ಪ ಯೋಗಿ ಅಮೋಘ ಸಿದ್ಧರ ಪಾದಾರವಿಂದಗಳಿಗೆ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ತೆರನಾಗಿ ಧರ್ಮಣ್ಣ ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪೈಕಿ ಸುಕ್ಷೇತ್ರ ಸಣ್ಣಹಳ್ಳಿ ಸಂಗೋಗಿ ಗ್ರಾಮದಲ್ಲಿ ವಾಸವಿದಿರ್ತಕ್ಕಂತಹ ಯಾವ ನನ್ನಪ್ಪ ಗುರು ನರಸಿಂಹದೇವರ ಪಾದಾರವಿಂದಗಳು ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದಕ್ಕ ಬಾಳ ನಗುದಿಲ್ಲ ಧರ್ಮಣ್ಣ. ಇವತ್ತ ಮಾತಾಡುದು ಜಾಸ್ತಿ ಮಾಡ ಖರೆ, ಮಾತಾಡುವಂತ ಮಾತಿಗೆ ಬ್ರೇಕ್ ಇರ್ಬೇಕಂತ. ಹಲೋ ಹಲೋ ಯಾಕತಿ ಕೇಳಿದ್ರ ಮಣ್ಣ ಯಾಕ್ರಿಪ್ಪ? ಎಲ್ಲಾ ಕಡೆ ಹಳ್ಳಿಗೊಳದಾಗ, ಪಟ್ಟಣಗೊಳದಾಗ, ಸಿಟಿ ಒಳಗ ಕಾರ್ಯಕ್ರಮ ಮಾಡುವುದೇ ಬೇರೆ ಐತಿ. ಕರೆ ಈ ಇಂಡಿ ತಾಲೂಕಿನ ಪೈಕಿ ಸಂಗೋಗಿ ಗ್ರಾಮದೊಳಗ ಸುಯಾನ್ ಕಾರ್ಯಕ್ರಮ ಮಾಡುವವರೇ ಬೇರೆ. ಐತಿ. ಹೌದು ಹೌದು. ಹೆಂಗ ವ್ಯವಹಾರ ಬೇರೆ ಅದಪ್ಪ ಅಂದ್ರೆ ಮತ್ತೆ ಹೇಳ್ಬೇಕಾಗ್ತದ ನಿನಗ. ಏನ್ರಿಪ್ಪ ದೇವರ? ಅದೇ ತೆರಗಾಗಿ ಇಲ್ಲಿ ಕೇಳ. ಕೇಳ್ತೀನಿ ಹೇಳ್ರಿ. ಇವತ್ತು ಯಾಕೆ ಸತ್ಯ ಸಂಘಗಳನ್ನ ನಿಮ್ಗೆ ಕೂಡ್ಸ್ಯಾದ ಧರ್ಮಣ್ಣ ಇಲ್ಲಿ? ಯಾಕ್ರಿಪ್ಪ? ಕೇಳ ಪಕ್ಕ. ಇಲ್ಲ ಮಜಾಕ್ ಕೂಡ್ಸ್ಯಾರ ಅವ್ರು ನಿಮಗ? ಎಲ್ಲ ಮಜಾಕಿ ಇಲ್ಲ, ನಿನಗ ಬಡಗಿನೇ ಮಾಡ್ಯಾರ ಅವ್ರು ಇವತ್ತು ಸಂಗೋಗಿ ಅವರು. ಒಂದು ಮಾತು ಹೇಳ್ಬೇಕಾಗ್ಯದ ನಿನಗ ತಮ್ಮ. ಏನ್ರಿಪ್ಪ ಮಾತ? ಎತ್ತಣ ಬಾಬರ ಎತ್ತಣ ಕೋಗಿಲು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳ್ಯಾನ ಜ್ಞಾನಿ. ಹೌದು, ಇದೇ ಮಾತು ಯಾಕೆ ಹೇಳ್ಯಾರು? ಇದೇ ಮಾತು ಯಾಕೆ ಹೇಳ್ಯಾರು? ಯಾಕೆ ಹೇಳ್ಯಾರಿ ಸರ? ಈ 84 ಲಕ್ಷ ಜೀವರಾಶಿಗಳೊಳಗ ಮಾನವ ಕುಲ ಶ್ರೇಷ್ಠ ಅಂತ ಹೇಳ್ಯಾರ ಧರ್ಮಣ್ಣ. ಹೇಳ್ಯಾರಿಪ್ಪ ಮಾತು ಬಾ ಚಂದ ಹೇಳ್ಯಾರು. ಕರೆ ಮಾನವ ಕುಲನೇ ಹೆಂಗ ಶ್ರೇಷ್ಠ ಆಗಿಬೇಕಾಗ್ಯದ? ಹೆಂಗ್ರಿಪ್ಪ? ಯಾವಲ್ಲಪ್ಪ ಬಂತನಾಳದ ಶಂಕರಲಿಂಗ, ಲಚ್ಚಾಣದ ಸಿದ್ಧಲಿಂಗ, ಮುಗುಳ ಕೋಣದ ಎಲ್ಲಾ ಲಿಂಗ. ಅದು ಈ ಮುಗುಳ ಕೋಣದ ಎಲ್ಲಾ ಲಿಂಗನ ಶಿಷ್ಯರಾಗಿರ್ತಕ್ಕಂಥ ಸಂಗೋಗಿ ಗ್ರಾಮದ ನನ್ನಪ್ಪ ಮೌನಲಿಂಗನ 29ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಇವತ್ತು ಸಂಗೋಗಿ ಗ್ರಾಮಕ್ಕ ಹಿರಿಯರೆಲ್ಲರೂ ಕೂಡಿಕೊಂಡು 2 ಕಲಾಗಾಯನ ಸಂಘಗಳನ್ನು ತರಿಸ್ಯಾರ ಧರ್ಮಣ್ಣ. ಕರೆ 2 ಎತ್ತುಗಳ ಮನಗಂಡ ಕೂಡಿಸ್ಯಾರ ಖರೆ ಅದ. ಇಲ್ಲಿ ಮಾತಾಡುವಂತ ನಮ್ಮ ಮಾಳುವಣ್ಣನೇ ಯಾಕ ಗಡಬಡ ಮಾಡ್ಲಕತ್ತಾನ ಜನ. ಅಧ್ಯಕ್ಷನು ಶಾಣಿಹಾನ ತೈಟನ ಕರೆ ಸಿದ್ದು ಅಣ್ಣನು ಮನಗಂಡ ಹಾಡ್ಯಾನ. ನಿನ್ನಂಗ ಮಾಳುವಣ್ಣನ ಗಾಡಿಗೆ ಬ್ರೇಕ್ ಹತ್ತಲ್ಲ, ಅದು ಯಾಕೋ ಏನು ಬಡ್ಡ ಕಾಲ ನಡಗಲಕತ್ತೇವ ಗೊತ್ತಿಲ್ಲ. ಅದ್ರಾಗ ಅವರು ಇಬ್ರು ಡಬಲ್ ಬಂದಾರ, ಬಗಲಾಗ ಬಡಗಿ ಹಿಡ್ಕೊಂಡು ಬಂದಾರ. ನನಗೊಂಜಾರ ಸಂಶಯ ಬಡಗಿ ಗಿಡಗಿ ಚುಚ್ಚನೇನು ಮಾತಾಡಗತ್ತಿ ತೆಳ ಕೂತಾವ. ಆ ಬಡಗಿ ಸಿಂಗಲ್ ಅದ, ಸಿಂಗಲ್ ಡಬಲ್ ಆಗಿ ಡಬಲ್ ಅದೊಳಗೆ ಮತ್ತೆ 2 ಕಡ್ಡಿ ಕೂಡ್ಯಾವ. ಅದಕ್ಕ 2 ವಡಿ ಬಡಗಿಗೆ ಅನ್ಸೋದಿಲ್ಲ ಧರ್ಮಣ್ಣ. ಅದಕ್ಕೆ ಈ ಮೌನಲಿಂಗನ ಪುಣ್ಯತಿಥಿಯ ನಿಮಿತ್ತವಾಗಿ 2 ಕಲಾ ಸಂಘದೊಳಗದ
ಕೇಳೋರು ಎಲ್ಲರಿಗೆ ಏನು ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಕೊಬೇಕತ್ತೀರಿ? ಎರಡೂ ಕಲಾ ಸಂಘದೊಳಗೆ ಈಗ ಭಾಷಾಡುವುದ್ರಲ್ಲಿ ಆಗಲಿ, ಮಾತಾಡುವುದರಲ್ಲಿ ಆಗಲಿ, ಹಾಡುವುದರಲ್ಲಿ ಆಗಲಿ ಹೌದು, ಆದಂತ ತಪ್ಪುಗಳನ್ನ ಹೊರಗೆ ಹೊಡೆದೋಡಿಸಿ ಒಳ್ಳೆಯ ನುಡಿಯನ್ನು ಸ್ವೀಕಾರ ಮಾಡಿ ಹೊತ್ತ ಮುಳುಗುತ್ತನ ಎರಡೂ ಇವೇ ಮಕ್ಕಳಿಗೆ ತಮ್ಮ ಮನೆ ಮಕ್ಕಳ ತಿಳ್ಕೊಂಡ ಮತ್ತೊಮ್ಮೆ ಮಗದೊಮ್ಮೆ ಆಶೀರ್ವಾದ ರೂಪದೊಳಗೆ ಕಾಪಾಡ್ತಾರ ತಿಳ್ಕೊಂಡು ಹೌದು ಬಾಳ ಮಾತಾಡಕಿನ ಪೈಲ ಧರ್ಮಣ್ಣ ಏನ್ ಮಾಡ್ಬೇಕತ್ರಿ? ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳ್ಯ ಕೊಡಬೇಕಾಗ್ಯದ. ಹೌದು, ಸಿದ್ದು ಮಾಸ್ತರ್ಗೆ ಬಾಳ ಮಾಸ್ತರ್ಗೆ ಪಾಳ್ಯ ಕೊಡ್ಬೇಕಾಗ್ಯದ. ಖರೆ ಪಾಳ್ಯ ಕೊಡಬೇಕಾಗ್ಯದ. ಈ ಕಮಿಟಿ ಅವ್ರು ಹಂಗೆ ಫೋನ್ ಹಚ್ತಾರ. ಮತ್ ಯಾಕ ಅಂತ ಕೇಳಿಸಿದ ಧರ್ಮಣ್ಣ. ಯಾಕ್ರಿಪ್ಪ? ಅವ್ರತ್ತಾರ ಬಂದಾರ ಕಮ್ಮಗ್ ಊಟ ಮಾಡ್ಯಾರ, ಒಬ್ರು ಜಗಳಾಡಲಿ ಆಗ್ಯಾರ. ಹೌದು ಹೌದು, ಜಗಳ ಬಡಗಿ ತಗೊಂಡ್ ಹೊಡೆದಾಡ್ಬೇಕೇನ್ರಿ? ಬಡಗಿ ಜಗಳ ಲೋ ಧರ್ಮ ಇದು. ಇಲ್ಲ ಸ್ಟ್ಯಾಂಡ್ ತಗೊಂಡ್ ಹೊಡೆದಾಡ್ಬೇಕತ್ರಿ. ಸ್ಟ್ಯಾಂಡ್ ಅಲ್ಲಿ ಜಗಳಲ್ಲ, ಬಡಗಿ ಜಗಳಲ್ಲ, ಎಂಗಲ್ ತಗೊಂಡು ಹೊಡೆದಾಡೋ ಜಗಳಲ್ಲ, ಬೈದಾಡೋ ಜಗಳಲ್ಲ ಅಲ್ಲ. ಈಗ ಅಂತ ಜಗಳ ಆಗ್ಬೇಕಾಗ್ಯದಪ್ಪ ಅಂತ ಹೇಳ್ತಾರಂದ್ರ ಅವರು. ಎಂತದ್ರಿಪ್ಪ ಜಗಳ? ಖರೆ ಎರಡೂ ಕಲಾ ಸಂಘದವರಿಗೆ ನಾವು ಇಲ್ಲಿ ಊರಿಗೆ ಕರ್ಸಿವಿ ಅಂದ ಮ್ಯಾಗ ಹೌದು ಯಾವ ಎಟ್ಟು ಸಾಲಿ ಕಲಿತಾನ, ಎಟ್ಟು ಓದತಾನ, ಪೇಪರ್ ಇಟ್ಟಿವಿ, ಪೇಪರ್ ಬರೆದು ಪಾಸ್ ಆಗಿ ಅಂಕ ಯಾವ ಹೆಚ್ಚಿಗೆ ತಗೋತಾನ ಅನ್ನೋ ಹವ್ಯಾಸ ಅವರಿಗೆ ಅದ. ಪರೀಕ್ಷೆ ಇಟ್ರೇನ್ರಿ ನಿಮಗ? ಅದಕ್ಕ ಜ್ಞಾನದ ಜಗಳ ಹತ್ತಲಿ ಅಂತ ಹೇಳಿ ಫೋನ್ ಹಚ್ತಾರ ಅವರು. ನಿನ್ನಂಗೇನು ಗುಂಡಗಲ ತೊಂದು ಹೊಡೆದಾಡಿ ಚಿಕ್ಕಮಣೂರ್ಕ್ ಹೋಗ್ಬೇಕತ್ತಿ? ಇಲ್ರಿ, ಅದ್ರ ಕಾಲ ಹೇಳಿ ನಾ ಮಣೂರ್ಕ್ ಹೋಗಲ್ ಬಿಡ್ರಿ. ಇಲ್ಲೇ ಸಂಗೋಗಿ ಹೆಂಗೋ ಮಾವದ್ಯಾರ ಮಕ್ಕಳ ಮಂದಿ ಕಾಣಕತ್ತಾರ. ನೀರ್ ಯಾಕೆ ಹೋದಿ ಮತ್ತ? ಹೌದ ಹೌದ. ಅದಕ್ಕ ಇಲ್ಲಿ ಎಂತ ಜಗಳ ನಡಿಬೇಕಾಗ್ಯದ ಧರ್ಮಣ್ಣ. ಎಂತದ್ರಿಪ್ಪ? ಏನು ಮಾತಾಡಿದ್ರು ಸಿದ್ಧರ ಮೈಮೆ ಹಾಡಿ ಹೊಗಳಬೇಕ, ಸಿದ್ಧರ ಘೋಷಣೆ ಮಾಡಬೇಕ, ಸಿದ್ಧರ ರಕ್ಷಣೆ ಮಾಡಬೇಕ, ಸಿದ್ಧರ ಸಾರಾಂಶ ಹೇಳ್ಬೇಕಾಗ್ಯದ. ಹೇಳ್ಬೇಕಾಗ್ಯದ. ಹೆಂಗ್ ಹೇಳ್ಬೇಕದ ಮಾತ? ಮೈಕಿಗೆ ಒಮ್ಮೆ ಎತ್ತಿ ಹಿಡಿದು ಉಲ್ಟಾ ಬಂದ್ ಮಾಡಿ ತಳಗಿಡು. ಹೌದು, ಯಾಕೋ ಒಟ್ಟ ಮೈಕೆ ಸಾತ್ ಅನ್ಸಲ ತಳಗಿನ ಹಲೋ ಹಲೋ ನೋಡು ಬಂದಾನ ಭೀಮಸೇನ ಕೀಚಕ ಎರಡು ಪಾತ್ರ ಒಬ್ಬನೇ ಮಾಡ್ತಾನ. ಹೌದೌದು. ಎಂತಾದ್ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ತಮ್ಮ. ಎಂತದ್ರಿಪ್ಪ? ಈಗ ನಮ್ಮ ಸರಿಜೋಡಿ ಬೇಲೂರು ಹಿರಿ ಕಲಾವಂತರು ಮಾತಾಡಿ ಹೇಳ್ತಾರೆ. ಹೆಂಗಂಗ್ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಯಾವಾಗಲ್ಲಪ್ಪ ಗುರು ರೇವಣ ಸಿದ್ಧ ಸೋಮರಾಯ ತುಕ್ಕಪರಾಯ ಬೀರ್ಲೇವರ ಮಾಯಮ್ಮ ಮತ್ತು ಗುರು ರೇವಣ ಸಿದ್ಧರ ಮೈಮೆ ಅವ್ರು ಹೇಳ್ತಾರ. ಚಕ್ರಾಯ ಮಾಳಿಗ್ರೇನ ಮೈಮೆ ಅವ್ರು ಹೇಳ್ತಾರ. ಕರೆ ಇದ್ರೊಳಗ ನಾವ್ ಯಾವ ಹೇಳ್ಬೇಕಪ್ಪ ಅಂತ ಕೇಳಿದ್ರ ನಾವ್ ಯಾವದ್ರಿಪ್ಪ? ನನ್ನ ಅಪ್ಪ ಅಭೋಗ ಸಿದ್ಧ ಯೋಲೇನ ಪವಾಡ ಮಾಡಿದ ಅವನು ಸಿದ್ಧ ಬಿಳಿಯಾರು ಸಿದ್ಧನ ಹಿಡ್ಕೊಂಡ ಮಾಧವಲಿಂಗನ ಹಿಡ್ಕೊಂಡ ತಿರುಗಾಡಿ ಕೊಂತು ಬಾಯಿನ ಸುತ್ತಕೊಂಡ ಇವತ್ತ ನಾವು ಸೇವಾ ಮಾಡೋದದ. ಇದ್ರೊಳಗ ಒಂದು ಮಾತು ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ? ಒಂದು ಸಣ್ಣ ವಿಷಯ ಸಂವಾದದೊಳಗ ಜಗಳ ಚಾಲು ಆಗ್ಬೇಕಾದ್ರೆ ಮನಿಗೆ ಹೋಗಿ ಜಗಳ ತೆಗಿಯುದೇ ಇಲ್ಲತ್ತ. ಬೈಯೋದನು ಇಲ್ಲತ್ತ. ಬಯಸ್ಕೋಬೇಕು, ಬೈಬೇಕು. ಕರೆ ಮನೆ ಮುಂದ ಹಾಯ್ದ ಅವ್ರ ಅಂಗಳದಾಗ ಒಂದು ಕಲ್ಲು ಹೋಗದಿ ಅಂದ್ರೆ ಯಾರೇ ನೋಡಿದ್ರ ಅಂದ್ರೆ ಜಗಳ ಚಾಲು ಆತಾವ ಅಂತ ಹೇಳ. ಚಾಲು ಆತಾವಲ್ರಿ? ಎಂತ ಜಗಳ ಚಾಲು ಆತಾವ ಕಲ್ಲು ಹೋಗದ್ರ? ಅಲ್ಲಿ ಮಾಸ್ತರ್ ಇರ್ತಾರ ಕೇಳ್ರಿ. ಅದಕ್ಕ ಧರ್ಮಣ್ಣ ಜಗಳ ಹೆಂತ ಆತಾವಪ್ಪ ಅಂತ ಕೇಳಿದ್ರ ಜಗಳ ಈಗ ಚಿಕ್ಕಾಡಿ ಸಿದ್ದು ಅಣ್ಣನ ಅಂಗಳದಾಗ ಹಾಯ್ದ ನೀವೊಂದು ಹಿಡಿಗಲ್ ಒಯ್ದ ಅಂಗಳದಾಗ ಹೋದಿ ಅಂದ್ರ ಅಚಾನಕ್ ಅವ್ರ ಮನಿಯೊಳಗೆ ಯಾರೇ ನೋಡಿದ್ರು ಅಂದ್ರ ಬಂದೇ ಬಿಡ್ತಾರ ಹೊರಗ ಪಬ್ಲಿಕ್. ಏ ಸಾಜಿಕ ಅಣ್ಣ ಅನ್ನಲ್ಲ ಅವ್ರು. ಯಾಕೋ ಮಗನ ಅಂಗಳನ್ನೇ ಅದನ್ನ ಕಲ್ಲು ಬಾಜು ಹೋಗಿಲಿಕ್ಕೆ ಬರಲ್ಲ ಅಂತ ಕೇಳ್ತಾರ. ಅದಕ್ಕ ಅಂತ ಜಗಳ ಆಗೋಕಿನ ಪೈಲ ಇಲ್ಲಿ ಈ ಜ್ಞಾನದ ಜಗಳದೊಳಗ ಗುರು ಶ್ರೇಷ್ಠ ಏನು ಶಿಷ್ಯ ಶ್ರೇಷ್ಠ ಅನ್ನುವಂತ ಸಂವಾದ ವಿಷಯದೊಳಗ ಅದೇ ಇಲ್ಲ. ಶಿಷ್ಯ ಗುರು ಶ್ರೇಷ್ಠ ಏನು ಶಿಷ್ಯ ಶ್ರೇಷ್ಠ ಇದ್ರೊಳಗ ನಮ್ಮ ಗುರುಗಳು ಯಾವಾಗ ಹಿಡ್ಕೋತಾರ? ಹಿಡ್ಕೊಳ್ಳಿ, ಬಿಟ್ಟು ಪಾಲ ನನಗಿರ್ಲಿ. ಬಿಟ್ಟು ಪಾಲ ನಿನಗಿರ್ಲಿ. ನಿನಗಿತ್ತು ಅಂದ್ರ ಹಾಡವ್ ಬಾಳ ಹುಷಾರಿ ಹಾಡ್ಬೇಕು ಗಂಗು ಯಾಕಂತ ಕೇಳ ನಿನಗೆ ಹಿಡಗಲ್ಲೇ ಒಗಸ್ತಾನವ, ಪುಡಿಗಲ್ಲೇ ಹೊಡಸು ಮಗ ಅಲ್ಲಿ. ಅದಕ್ಕ ಹಿಡಿಗಲ್ಲೇ ಹೊಡಸುಗಳಕ್ಕಿಂತ ಪುಡಿಗಲ್ಲ ದಾಟಿ ಹೋಗೋದು ಬಹಳ ಉತ್ತಮ ಅದ. ಬಾಳ ಮಾತಾಡಕಿನ ಪೈಲ ನಾಲ್ಕು ನೋಡಿ ಚಾಲ ಆಡಿ ನಮ್ಮ ಸರಜೋಡಿ ಕಲಾವಂತ್ರಿ ಬಾಳ ಕುಡದ್ರ ಮಣ್ಣ ಬಾಳ ಮಾಸ್ತರ ಹೆಂಗ ಮಾತಾಡ್ತಾರ ಅದನ್ನ ಕೇಳ್ಕೊಂಡ ನಾವು ಮಾತಾಡೋಣ ಅಂತ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗಿದು ಕೇಳಿಕೊಂಡ ಏನ್ ಗುನುಗುನು ಏನ್ ಮಾಡ್ಲಿಕ್ತಿರೋ ಮರ